ಇನ್ನು ಅಕ್ರಮ ವಲಸಿಗರ ವಿಚಾರದಲ್ಲಿ ಅಮೆರಿಕ ಒಂದು ಸಮರವನ್ನೇ ಸಾರಿಬಿಟ್ಟಿದೆ. ಈಗ ಭಾರತದ ಅಕ್ರಮ ಯಾರಿದ್ದಾರೆ ಅಲ್ಲಿ ಅವರನ್ನು ಕೂಡ ಕಳಿಸ್ಕೊಡೋ ಕೆಲಸ ಮಾಡ್ತಿದ್ರು. ಒಂದು ಟೀಮ್ ಏನೋ ಕಳಿಸ್ಕೊಡ್ತಾ ಇದ್ರಂತೆ. ಈ ಕಡೆಗೆ ಅಕ್ರಮ ವಲಸಿಗರನ್ನ ಅವರ ಸ್ವಸ್ಥಾನಗಳಿಗೆ ವಾಪಸ್ ಕಳಿಸಿದ ಯಾಕೆ ನಿರ್ಬಂಧ ಕೇಂದ್ರಗಳು ಇರಿಸಿಕೊಂಡಿದ್ದೀರಾ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಸ್ಸಾಂ ಸರ್ಕಾರವನ್ನ ಕ್ಲಾಸ್ ತಗೊಂಡ್ಬಿಟ್ಟಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನೆಲೆಸಿರುವ ಬಾಂಗ್ಲಾದ ಅಕ್ರಮ ವಲಸಿಗರನ್ನು ಹುಡುಕಿ ಗಡಿಪಾರು ಮಾಡಬೇಕು ಅಂತ ಫಡ್ನವೀಸ್ ಸರ್ಕಾರವನ್ನ ಹಿಂದೂ ಪರ ಸಂಘಟನೆಗಳು ಕೇಳ್ತಾ ಇವೆ. ಭಾರತ ಒಪ್ಕೊಂಡಿದೆ, ನಾವೆಲ್ಲ ಅಕ್ರಮ ವಲಸಿಗರನ್ನ ಕರ್ಕೋತೀವಿ ಅಂತ, ಕರ್ಕೊಳ್ತೀವಿ ಅಂತ. ಯಾವನ ಅಕ್ರಮ ಇದ್ದಾನೆ ಅವನನ್ನು ಕರ್ಕೋತೀವಿ ಅಂದ್ರೆ ಅದು ಸರಿ, ಅದು ಸರಿ. Yes. ಅಯ್ಯೋ ಭಾರತದ ಕತೆ ಹಾಳಾಗೋಗ್ಲಿ, ನಮ್ದು ಏನಾದ್ರು ನಡೆದ್ಬಿಡ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು. ಎಲ್ ಸಲ್ವೆಡಾರ್ ಹ್ಯಾಸ್ ಗಾಟ್ ಎ ಪ್ರಿಸನ್. ಅವ್ರ ಹತ್ರ ಒಂದು ಕಾರಾಗೃಹ ಇದೆ ಎಲ್ ಸಲ್ವೆಡಾರ್ ದೇಶಕ್ಕೆ. 4 ಲಕ್ಷ ಜನನ ಇಡ್ಬೋದು ಅದ್ರೊಳಗಡೆ. 4 ಲಕ್ಷನ ಸರ್? 400,000. ಅಲ್ಲೊಂದು 20,000 ಜನ ಇದ್ದಾರೆ ಅಷ್ಟೇ ಈಗ ಎಲ್ ಸಲ್ವೆಡಾರಲ್ಲಿ. ಆ ದೇಶದವ್ರಿಗೂ ಇದಕ್ಕೂ ಸಂಬಂಧ ಇಲ್ವಲ್ಲ. ಅವ್ರು ಯಾವ ದೇಶದವ್ರಾದ್ರೂ ಸರಿ, ನಾವು ಇಟ್ಕೊತೀವಿ, ಕಳಿಸ್ಕೊಡ್ರಿ, ಇಲ್ಲಿ ಖಾಲಿ ಇದೆ ಅಂತ ಹೇಳಿದ್ದಾರೆ. ಈಗ ಆಫರ್ ಕೊಟ್ಟಿದ್ದಾರೆ, ಈಗ ಆಫರ್ ಕೊಟ್ಟಿದ್ದಾರೆ US ಗೆ, ಅಮೆರಿಕಕ್ಕೆ. ನಡ್ಸಕ್ ದುಡ್ಡಾದ್ರೂ ಬೇಕಲ್ಲ, ಅದಕ್ಕೆ ಅಮೆರಿಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ. ಇಲ್ಲಿ ಚೈನಾ ಮಕ್ಕಾಂ ಹೂಡ್ಬಿಟ್ಟಿದೆ. ಎಲ್ಲಿ? ನಮ್ಮ ದೇಶ ಅಂದ್ರೆ ನಮ್ಮ ಜಮೀನನ್ನ ಕಿತ್ತುಕೊಂಡಿದೆ. ಕರೆಕ್ಟ್. ಹಾಗಿದ್ರೆ ರಾಹುಲ್ ಗಾಂಧಿ ಮಾಡಬೇಕಾಗಿರೋದು ಏನೀಗ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ತಗೋಬೇಕು ಅಂತ ಫೋನನ್ನ. ಯಾವನ್ ಬಾಂಗ್ಲಾದೇಶದವನು ಇಲ್ಲಿ ಹರ್ಕೊಂಡು ಕೂತಿದ್ದಾನೆ, ಅವನು ಮೊಕ್ಕಾಮೇ ಹೂಡಿರೋದು. ಹೌದು, ಅವನು ಮೊಕ್ಕಾಮೇ ಹೂಡಿರೋದು ಅಲ್ಲ. ಹುಡುಕಿ ಹೆಕ್ಕಿ ತೆಗೆದು ಬಿಸಾಕ್ ಆಚೆಗೆ ಅಂತ ಹೇಳ್ಬೇಕೋ ಬೇಡವೋ? ಹೇಳಲೇಬೇಕು. ಈ ಮೊಕ್ಕಾಂ ಓಕೆನಾ ಮಿಸ್ಟರ್ ರಾಹುಲ್ ಗಾಂಧಿ? ಚೈನಾದವ್ರದ್ದು ಆ ಮೊಕ್ಕಾಂ ಮಾತ್ರ ಕಷ್ಟನಾ? ಎಸ್. ನಿರೀಕ್ಷೆಯಂತೆ ಅಮೆರಿಕ ಚೀನಾ ನಡುವೆ ವಾಣಿಜ್ಯ ಯುದ್ಧ ಶುರುವಾಗಿದೆ. ಟ್ರಂಪ್ ಶುರು ಮಾಡಿದ ತೆರಿಗೆ ಯುದ್ಧಕ್ಕೆ ಚೀನಾ ಸ್ಟ್ರಾಂಗ್ ಕೌಂಟರ್ ಕೊಡ್ತಾ ಇದೆ. ಚೀನಾದಿಂದ ಬರುವ ಉತ್ಪನ್ನಗಳಿಗೆ 10% ಸುಂಕ ವಿಧಿಸುವ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಟ್ರಂಪ್ ಸಹಿ ಹಾಕಿದ್ದಕ್ಕೆ ಜಿನ್ಪಿಂಗ್ ಸರ್ಕಾರ ಕೆರಳಿದೆ. ಅಮೆರಿಕದಿಂದ ಅಲ್ವಾ? ಮೆಕ್ಸಿಕೋ ಮತ್ತು ಕೆನಡಾದ ಮಾತ್ರ ಹೋಲ್ಡ್ ಮಾಡಿದ್ದಾರೆ 1 ತಿಂಗಳಿಗೆ ಅಷ್ಟೇ ತಾನೆ. ಏನ್ ನೆಕ್ಸ್ಟ್? ಇಂಡಿಯಾಗೆ ಹೆಲ್ಪ್ ಆಗ್ಬೋದು ಅಂತ ಕೆಲವರು, ಆಗಲೇಬೇಕು ಅಂತ ಏನಿಲ್ಲ. ಆಗ್ಬೋದು, ಆಗದೇನೂ ಇರ್ಬೋದು, ಗೊತ್ತಿಲ್ಲ. ನಮ್ಮ ಮೇಲೆ ಯಾವುದೇ ಹೇರಿಕೆ ಮಾಡಿಲ್ವಲ್ಲ ಸರ್ ಇನ್ನೂ? ಅದು ಮಾಡ್ಬೋದು ನಾಳೆ ಮಾತುಕತೆ ಆದ್ಮೇಲೆ. ಗೊತ್ತಿಲ್ಲ. ನಮ್ಮಲ್ಲೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿ 1-2-3 ಹೈಯರ್ ಟ್ಯಾಕ್ಸ್ ಇದ್ದಿದ್ದನ್ನು ಆಗಲೇ ನಮ್ಮವ್ರು ವಿಡ್ರಾ ಮಾಡಿಬಿಟ್ಟಿದ್ದಾರೆ. ಹಾರ್ಲಿ ಡೇವಿಡ್ಸನ್ದು ಇನ್ಯಾವುದೋ 1-2-3 ವಿಡ್ರಾ ಮಾಡಿಬಿಟ್ಟಿದ್ದಾರೆ ಆಗಲೇ ನಮ್ಮವರು. ನಮ್ಮವ್ರ ಮೇಲೆ ಹಾಕಕ್ಕೆ ಅವ್ರಿಗೆ ಬಹಳ ದೊಡ್ಡದಾಗಿ ಏನಿಲ್ಲ, ನಮ್ಮವ್ರ ಮೇಲೆ ಹಾಕಕ್ಕೆ ಅವ್ರಿಗೆ. ಮತ್ತು ನಾವು ಬಹಳ ದೊಡ್ಡ ಪಾರ್ಟ್ನರ್ಗಳಲ್ಲ US ಗೆ. ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ನ್ಯೂಸ್ಗಳು ಜನಕ್ಕೆ ಹೇಳಬೇಕಾಗಿರೋದು. ಇದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರೋದು. ಇದ್ಯಾವುದೋ ಕೆಲಸಕ್ಕೆ ಬಾರದ ವಿಜಯೇಂದ್ರ ಯತ್ನಾಳು ಬಡಿದಾಡಿದರಂತೆ, ಬಿನ್ನರ ಸಭೆಯಂತೆ, ಹೈಕಮಾಂಡ್ ಅಂತೆ, ಜಾತಿ ಆಧಾರವಂತೆ ಅಂತ ಮಾಡೋದ್ರ ಬದಲು ಇದು ಬೇಟ್ರು ನ್ಯೂಸ್ ಮಾಡ್ಕೊಳ್ಳೋದು. ಇದು ಜೀವನದ ಕತೆ ಅದಲ್ಲ, ಅದು ಅವರ ಜೀವನದ ಕಚಡಾ ಕತೆ. ನಂಗೆ ಅದಕ್ಕೆ ಕೋಪ ಬರ್ತಿರೋದು. ನ್ಯೂಸ್ ಅಂದರೆ ಈ ಮಟ್ಟಕ್ಕೆ ಬಂದುಬಿಟ್ವಲ್ಲ ನಾವು, 3 ಹೊತ್ತು ಬರೀ ಇವುಗಳದ್ದೇ ಆಯಿತು, ಕೆಲಸಕ್ಕೆ ಬರ್ತದೆ. ಗಲೀಜುಗಳು ತಂದು. $480 ಬಿಲಿಯನ್ ಬಿಸ್ನೆಸ್ಸು ಮೆಕ್ಸಿಕೋಗೆ ಅಮೆರಿಕ ಜೊತೆ. ಅರೌಂಡ್ $460 ಬಿಲಿಯನ್ ಚೈನಾ ಬಿಸ್ನೆಸ್. $440-450 ಬಿಲಿಯನ್ ಕೆನಡಾ. ನೆಕ್ಸ್ಟ್ ಜರ್ಮನಿ. ನಮ್ಮದು ಭಾಳ ದೊಡ್ಡದಿಲ್ಲ ನಮ್ಮದು. ಹಾಗಾಗಿ ನಮ್ಗೆ ಹೊಡೆಯೋಕ್ಕೂ ಏಟ್ ಬೇಕಲ್ಲ. ಬಟ್ ಡಾಲರ್ ವಿಚಾರದಲ್ಲಿ ಆಗ್ಬಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ. ನೋಡೋಣ ಏನು ಡಾಲರ್ ವಿಚಾರದ ಸಮಸ್ಯೆ ಅಂದ್ರೆ ಇಡೀ ನೀವು ಕರೆಕ್ಟಾಗಿ ಕೇಳಿದ್ರೆ ನಾವು ಜನಕ್ಕೂ ಕರೆಕ್ಟಾಗಿ ಹೇಳ್ಬೋದು. ಏನು ಕರೆಕ್ಟಾಗಿ ಹೇಳಿ ಡಾಲರ್ ಸಮಸ್ಯೆ? ಡಾಲರ್ ಪ್ರೈಸ್ ಜಾಸ್ತಿ ಆದ ನಮ್ಮ ರೂಪಾಯಿ ಮೌಲ್ಯ ಬಿದ್ದೋಗ್ಬಿಡುತ್ತೆ ಅಂತ. ಅಲ್ರಿ, ಅದನ್ನೇ ಹೇಳೋದು. ಈಗೇನು ಡಾಲರ್ ರೂಪಾಯಿ 2 ಥರದಲ್ಲಿ ನೋಡ್ಬೇಕು ನೀವು, ಡಾಲರ್ ವರ್ಸಸ್ ರುಪಿನ. ಡಾಲರ್ ಮೌಲ್ಯ ರೂಪಾಯಿಗೆ ವಿರುದ್ಧವಾಗಿ ಹೆಚ್ಚುತ್ತಾ ಇದ್ದಾಗ ರೂಪಾಯಿ ಅಪಮೌಲ್ಯವಾಗುತ್ತೆ ಅಲ್ವಾ? ಇವತ್ತಾಗಲೇ ನಮಗೊಂದು 20 ಪೈಸಾ ಗೈನ್ ಆಗಿದೆ. ಹಂಗಾರೆ ಮಾರ್ಕೆಟಲ್ಲಿ ಒಂದು 20 ಪೈಸಾ ಗೈನ್ ಆಗಿದೆ ಇವತ್ತು ನಮಗೆ. ಆದರೆ ಇದನ್ನು ನಷ್ಟ ಎಂದು ಪರಿಭಾವಿಸುವ ನಾವು ಆರ್ಥಿಕ ಲೆಕ್ಕಾಚಾರದಲ್ಲಿ ಅದಕ್ಕೆ ರಿವರ್ಸ್ ಲಾಭನೂ ಇದೆ. ಹೇಗೆ ಸರ್? ಹೇಗೆ? ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದಕ್ಕೆ ಹೈಯರ್ ವ್ಯಾಲ್ಯೂನೂ ಸಿಕ್ಕತ್ತೆ. ಓಕೆ. ಡಾಲರ್ ಪ್ರೈಸ್ ಬೇರೆ ದೇಶಗಳಿಗೆ, ಎಸ್, ಅಲ್ಲಿ ಲಾಭ ಇದೆ. ಅರ್ಥ ಆಯ್ತಾ? ದಟ್ಸ್ ಎಕನಾಮಿಕ್ಸ್. ಇದನ್ನ ನಾವು ಡಿಸ್ಕಸ್ ಮಾಡಬೇಕು ಇನ್ನು ಮುಂದಕ್ಕೆ ಹೋಗ್ತಾ. ಹೇಗೆ ನಮ್ಮ ಯುವಕರು ಇವತ್ತು
ಟ್ರೆಡಿಷನಲ್ ಮೀಡಿಯಾಗಳಲ್ಲಿ ಬರ್ತಿರೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರಿಗೆ ಬೇಕಾಗಿದ್ದು ಹಿಂಗೆ ಮಾಡ್ಕೊಂಡು ಕೂತಿದ್ದಾರೋ ಹಂಗೆ ನಾವು ಚೇಂಜ್ ಆಗಿ ಇವೆಲ್ಲ ಹೇಳ್ಬೇಕು. ಅದೇ ಬುರುಡೆ ಬಿಟ್ಕೊಂಡು ಕೂತಿದ್ರೆ ಆಗಲ್ಲ. ಯಾವುದೋ ಅದೇ ಸಭೆ ಸೇರಿದಾರಂತೆ, ಜಾತಿ ಲೆಕ್ಕಾಚಾರ ಮಾಡಿದಾರಂತೆ, ಬುರಿ ಇದೇ ಆಗೋಯ್ತು. ಯಾವನ್ರಿ ನೋಡ್ತಿದ್ದಾನೆ? ಹೂ ಈಸ್ ವಾಚಿಂಗ್ ದಿಸ್ ಜೋಕರ್ಸ್ ಡ್ರಾಮಾಗಳನ್ನ? ಎಸ್, ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿ ಇನ್ನೊಂದೆರಡು ಸ್ವಲ್ಪ ತಡವಾಗಬಹುದು ಅಂತಿದ್ದಾರೆ. ರಾಜ್ಯಪಾಲರನ್ನ ಮುಖ್ಯ ಕಾರ್ಯದರ್ಶಿಗಳು ಭೇಟಿ ಮಾಡಿ ವಿವರಣೆ ಎಲ್ಲ ಕೊಟ್ಟಿದ್ದಾರಂತೆ. ಇನ್ನೊಂದಿಷ್ಟು ಬದಲಾವಣೆ ಆಗ್ಬೋದು ಅಂತಿದ್ದಾರೆ. ನೋಡೋಣ. ಕೆಲವು ಲೀಗಲಿ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ. ಅವನ್ನ ನೀವು ರಿಪೇರಿ ಮಾಡ್ಕೊಂಡು ಸರಿ ಮಾಡೋದು ಒಳ್ಳೇದು. ಮಾಡಿಬಿಟ್ಟು ಅನ್ನೆಸೆಸರ್ಲಿ ಕೋರ್ಟ್ಗೆ ಹಾಕಿಸ್ಬಿಟ್ಟು ಡಿಸ್ಮಿಸ್ ಮಾಡಿಸ್ಬೇಡಿ. ಇದು ಯಾರೋ ಕಿತಾಪತಿ ಮಾಡ್ದಂಗೆ ಕಾಣಿಸ್ತಿದೆ ನನಗೆ ಇದರಲ್ಲಿ. ಓಕೆ, ಅಂದರೆ ಜೆನ್ಯೂನ್ ಇಂಟ್ರೆಸ್ಟ್ ಕಾಣಿಸ್ತಿಲ್ಲ ನನಗೆ ಇದನ್ನು ಡ್ರಾಫ್ಟ್ ಮಾಡಿದವರಲ್ಲಿ. ಎಸ್. ಇನ್ನು HD ಕೋಟೆ ಮತ್ತು ಬೆಳಗಾವಿ ಮತ್ತು ಈ ಕಡೆಗೆ ಗದಗ ಜಿಲ್ಲೆಯಲ್ಲಿ 3 ಸಾವನ್ನಪ್ಪಿರೋದಿದೆ. ಎಲ್ಲ ಮೈಕ್ರೋ ಫೈನಾನ್ಸ್ ಇಂದಾನೆ ಸರ್. ಓಕೆ. 9 ವರ್ಷದಿಂದ ಮೂಡಾದಲ್ಲಿ 50-50 ಹೆಸರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಇಡಿ ತನಿಖೆಯಲ್ಲಿ ಗೊತ್ತಾಗಿದೆ. 2016ರಿಂದಲೇ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲೇ 50-50 ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಿತ್ತು ಅಂತ. ಇನ್ನು ಭ್ರಷ್ಟಾಚಾರದ ಕಿಂಗ್ ಪಿನ್ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಎಂಬುದು ಇಡಿ 50 ಸ್ಕೀಮೇ ಭ್ರಷ್ಟಾಚಾರ ಅಂತನ ಈಗ ಇವ್ರ ಹಂಗೆ ಆಗ್ತಾ ಇದೆ. ಇಡಿ ಹೇಳ್ತಿರೋ ಪ್ರಕಾರ ಆಗಿದೆ. ಸರ್ಕಾರ ತಂದಿರೋ ನಿಯಮದ ಪ್ರಕಾರ ಇಡಿ ಹೇಳ್ಬಿಟ್ರೆ ಆಗಲ್ರಿ, ಕೋರ್ಟ್ ಹೇಳಿ ಆಗ ನೋಡೋಣ. ಎಸ್, ಓಕೆ. ಒಂದು ಘಟನೆ ನಡೆದೋಯ್ತು ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಉಳಿದವರಿಗೆಲ್ಲ ಆಗ್ತಾ ಇರತ್ತೆ. ರಾಹುಲ್ ದ್ರಾವಿಡ್ ಅವರು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಂದೆ ಇರೋ ಗಾಡಿಗೆ ಇನ್ನೊಂದು ಆಟೋ ಡಿಕ್ಕಿ ಹೊಡೆದಿದೆ. ಆ ಆಟೋಗೆ ಇವ್ರು ಹೋಗಿ ಡಿಕ್ಕಿ ಹೊಡೆದಿರೋ ಒಂಚೂರು ಮಾತುಕತೆ ಆಗಿದೆ ಅಲ್ಲಿ ನೋಡಿ. ಅವ್ರೇನು ತುಂಬ ಇದಾಗೆ ಜಗಳ ಯಾಕಪ್ಪ ಹಿಂಗೆ ಮಾಡಿದ್ದೀರಿ ಅಂತ ಕೇಳಿರ್ಬೇಕು ಅಷ್ಟೇ. ಹಂಗೆ ಆಗಿದೆ. ಆಯ್ತು. ಕರ್ನಾಟಕ ಮಾಹಿತಿ ಆಯೋಗಕ್ಕೆ ನೂತನವಾಗಿ ನೇಮಕವಾಗಿರುವ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ಆಯುಕ್ತರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇವತ್ತು ರಾಜಭವನದಲ್ಲಿ ನಡೆಯಿತು. ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ನಿವೃತ್ತ IPS ಅಶಿತ್ ಮೋಹನ್ ಪ್ರಸಾದ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ರಾಜ್ಯ ಮಾಹಿತಿಯ ಆಯುಕ್ತರಾಗಿ ಹಿರಿಯ ಪತ್ರಕರ್ತ ಬದ್ರುದ್ದೀನ್ ಕೆ ಮಾಣಿ ಸೇರಿ ಒಟ್ಟು 7 ಮಂದಿ ಪ್ರಮಾಣ ಟಿವಿಲಿ ಮಾಡ್ತಾ ಇದ್ರು ಕೆಲಸ ಅನ್ನೋದು ಹೇಳ್ರಿ. ಹಿರಿಯ ಪತ್ರಕರ್ತ ಅಂದ್ರೆ ಕರ್ನಾಟಕದಲ್ಲಿ ಹೆಂಗ್ ಗೊತ್ತಾಗಬೇಕು? ಪಬ್ಲಿಕ್ ಟಿವಿಯಲ್ಲಿ ಇದ್ರು. ಅದು ಹೇಳ್ಬೇಕಪ್ಪ.